ಕರ್ನಾಟಕದಲ್ಲಿ ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವಂತಹ ವಿಚಾರವಾಗಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಮಾತನಾಡಿದ್ದಾರೆ. ವಿಧಾನಸಭೆಯಲ್ಲಿ ಸಭಾಪತಿ ಪೀಠಕ್ಕೆ ಅಗೌರವವನ್ನ ತೋರಿಸಿದ ಆರೋಪದ ಮೇಲೆ ಬಿಜೆಪಿಯ 18 ಜನ ಶಾಸಕರನ್ನ 6 ತಿಂಗಳ ಅವಧಿಗೆ ಅಮಾನತು ಮಾಡಿ ಆದೇಶವನ್ನ ಕೂಡ ಮಾಡಿದ್ರು. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದು, ಇದೀಗ ಈ ವಿಚಾರವಾಗಿ ಯುಟಿ ಖಾದರ್ ಅವರು ಅಮಾನತು ಹಿಂಪಡೆಯುವ ಬಗ್ಗೆ ಸುಳಿವನ್ನ ಕೂಡ ನೀಡಿದ್ದಾರೆ. ಬಿಜೆಪಿಯ 18 ಶಾಸಕರನ್ನ ಅಮಾನತು ಮಾಡಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ರೀತಿ ಇರುವಾಗಲೇ ಅವರ ತಪ್ಪನ್ನ ತಿಳಿದುಕೊಂಡು ಮನವಿಯನ್ನ ಮಾಡಲಿ, ಆಗ ಬಿಜೆಪಿಯ 18 ಜನ ಶಾಸಕರು 6 ತಿಂಗಳ ಅಮಾನತು ಅವಧಿಯನ್ನ ಕಡಿಮೆ ಮಾಡ್ತೇನೆ ಎಂದು ಖಾದರ್ ಅವರು ಹೇಳಿದ್ದಾರೆ. ಬಿಜೆಪಿಯ ಶಾಸಕರು ಕಾಗದಗಳನ್ನ ಹರಿದು ನನ್ನ ಮೇಲೆ ಎಸೆಯುವ ಮೂಲಕ ಸ್ಪೀಕರ್ ಪೀಠಕ್ಕೆ ಅಗೌರವವನ್ನ ತೋರಿಸಿದ್ದಾರೆ. ನನ್ನ ಕರ್ತವ್ಯವನ್ನ ನಿರ್ವಹಿಸೋದಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಖಾದರ್ ಅವರು ಹೇಳಿದ್ದಾರೆ. ಮುಂದೆ ಯಾರು ವಿಧಾನಸಭೆಯಲ್ಲಿ ಈ ರೀತಿ ಮಾಡಬಾರದು ಎನ್ನುವ ಎಚ್ಚರಿಕೆಯ ಸಂದೇಶವನ್ನ ಕೊಡಲು ಆ ಕ್ರಮ ಸರಿ ಇದೆ ಎಂದು ಯುಟಿ ಖಾದರ್ ಅವರು ಬಿಜೆಪಿ ನಾಯಕರ ಅಮಾನತು ಆದೇಶವನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾವುದೇ ಸದಸ್ಯರು ಮುಂದೆ ಈ ರೀತಿಯಾಗಿ ವರ್ತಿಸಬಾರದು ಎನ್ನುವುದಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಎಂದಿದ್ದಾರೆ. ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗ್ತಾ ಇದ್ದಾರೆ ಎನ್ನುವುದಕ್ಕೆ ಗೊತ್ತಿದೆ, ಅದಕ್ಕೆ ಗೌರವ ನೀಡಿ ಶಾಸಕರು ನಡೆದುಕೊಳ್ಬೇಕಲ್ವೇ ಎಂದು ಯುಟಿ ಖಾದರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಶಾಸಕರು ಈ ರೀತಿ ನಡೆದುಕೊಳ್ತಾ ಇರೋದು ಇದೇ ಮೊದಲಲ್ಲ, ಈ ಹಿಂದೆಯೂ ಈ ರೀತಿ ಮಾಡಿದ್ರು. ಸಚಿವರ ಹನಿ ಟ್ರ್ಯಾಪ್ ವಿಚಾರವಾಗಿ ಸದನದಲ್ಲಿ ಸೃಷ್ಟಿಯಾಗಿದ್ದಂತ ಗದ್ದಲದಲ್ಲಿ ವಾತಾವರಣದಲ್ಲಿ ಸ್ಪೀಕರ್ ಆದೇಶವನ್ನ ಸಹ ಗಣನೆಗೆ ತೆಗೆದುಕೊಳ್ಳದೆ ಕಲಾಪಕ್ಕೆ ಅಡ್ಡಿಪಡಿಸಿದ್ದಾರೆ. ಅಶಿಸ್ತು ಹಾಗೂ ಅಗೌರವದಿಂದ ನಡೆದುಕೊಳ್ಳುವುದರಿಂದ ಈ ರೀತಿ 6 ತಿಂಗಳ ಅವಧಿಗೆ ಅಮಾನತು ಮಾಡಿರೋದಾಗಿ ಅವರು ಹೇಳಿದ್ದಾರೆ. ಇನ್ನು ಬಿಜೆಪಿಯ ಶಾಸಕರು ಕುರ್ಚಿಯ ಮೇಲೆ ಹತ್ತಿ ನಿಂತುಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಅಶಿಸ್ತಿನ ವರ್ತನೆ ಹಾಗೂ ಸ್ಪೀಕರ್ ಕುರ್ಚಿಗೆ ಅಗೌರವದಿಂದ ನಡೆದುಕೊಂಡಿರುವುದರಿಂದ ಶಾಸಕರನ್ನ ಸದನದಲ್ಲಿ ಅಮಾನತನ್ನ ಮಾಡಲಾಗಿದೆ ಎಂದು ಹೇಳಿದರು.